ಸೊ ನೋಡಿ ಅವ್ರ ಫೋಟೋ ಕೂಡ ಹಾಕಿದ್ದಾರೆ. ಅವರು ಅವ್ರ ಲಾಸ್ಟ್ ಟೈಮಲ್ಲಿ ಅವ್ರು ಕಳೆದಂಥ ಜಾಗಗಳೆಲ್ಲ ಇವೆ. ಸೊ ಇದು ಅವ್ರ ಕಂಪ್ಲೀಟ್ ಮನೆಯಾಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು. ನಾನು ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಒಳಗಡೆ ಅವ್ರು ಬಳಸ್ತಕ್ಕಂಥ ಒಂದು ವಸ್ತುಗಳು ಯಾವ್ಯಾವ ಇರ್ಬೋದು, ಆಮೇಲೆ ಅವರು ಉಡುಗೆ ಮಾಡ್ತಿದ್ದಂಥ ವಸ್ತ್ರಗಳು, ಆಮೇಲೆ ಬರೆದಿಂಥ ಪೆನ್ನು, ಆಮೇಲೆ ಬಳಸಿದಂಥ ಛತ್ರಿ, ಕೋಲು, ಅವ್ರ ಕನ್ನಡಕ, ಇದೆಲ್ಲ ಪ್ರತಿಯೊಂದು ನಿಮಗೆ ಆವಾಗಿನ ಕಾಲದಲ್ಲಿ ದ ರಾ ಬೇಂದ್ರೆ ಅವರಿಗೆ ಅಂದರೆ 1968ರಲ್ಲಿ ಕೊಟ್ಟಂಥ ಪದ್ಮಶ್ರೀ ಪ್ರಶಸ್ತಿ ಇದೇ ಆಗಿರುತ್ತೆ. ಸೊ ಸ್ನೇಹಿತರೆ, ಯಾರೋ ಒಂದ್ಸತಿ ನಮ್ಮ ಬೇಂದ್ರೆ ಅವ್ರು ಕೇಳಿದ್ರಂತೆ, ನೀವು ಕಾವ್ಯಗಳನ್ನ ಪದ್ಯಗಳನ್ನ ಕನ್ನಡದಲ್ಲಿ ಯಾಕೆ ಬರೀತೀರಿ ಅಂತ ಹೇಳ್ಬಿಟ್ಟು. ಸೊ ಅವಾಗ ನಮ್ಮ ದ ರಾ ಬೇಂದ್ರೆ ಅವರು ಸುಂದರವಾಗಿ ಅದಕ್ಕೆ ಪ್ರತ್ಯುತ್ತರನ ಕೊಟ್ಟರು. ಸೊ ಏನಂತ ಹೇಳಿದ್ರೆ, ಪದ್ಯಗಳನ್ನ ಕವನಗಳನ್ನ ಬರೆಯೋಕ್ಕೆ ಕನ್ನಡನೇ ಸರಿ ಅಂತ ಈ ಒಂದು ಪ್ರತ್ಯುತ್ತರನ ಆ ಒಂದು ವ್ಯಕ್ತಿಗೆ ಕೊಟ್ರಂತೆ. ಸೊ ಇದರಲ್ಲೇ ತಿಳ್ಕೊಳ್ಳಿ ಅವ್ರಿಗೆ ಕನ್ನಡ ಮೇಲಿರೋ ಅಭಿಮಾನ ದ ರಾ ಬೇಂದ್ರೆ ಅವ್ರಿಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸ್ವರ್ಗವೆಂದರೆ ಸಿರಿ ಕನ್ನಡ ನಾಡು, ಕಲ್ಪ ವೃಕ್ಷಕ್ಕೆ ತಾಯ್ನಾಡಿದು ನೋಡು. ಸ್ನೇಹಿತರೆ, ಸುಮಾರು ಜನವರಿ 31, 1896ಕ್ಕೆ ಕರುನಾಡಿನ ತಾಯಿ ಭುವನೇಶ್ವರಿ ಮಡ್ಲಲ್ಲಿ ಒಂದು ಹಸುಗೂಸು ಜನ್ಮನ ಪಡ್ಕೊಳ್ಳುತ್ತೆ. ರಾಮಚಂದ್ರ ಬೇಂದ್ರೆ ತಂದೆ ಹಾಗೂ ತಾಯಿ ಅಂಬವ್ವ ಬೇಂದ್ರೆ ಇವರ ಇಬ್ಬರಿಗೂ ಜ್ಯೇಷ್ಠ ಪುತ್ರನಾಗಿ ಈ ಒಂದು ಕವಿಯ ಜನನವಾಗುತ್ತೆ. ನಾವು ಇವಾಗ ಎಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಜ್ಞಾನ ಭಂಡಾರವಾದಂಥ ನಮ್ಮ ಕರ್ನಾಟಕದ ಧಾರವಾಡ ಅನ್ನೋ ಜಿಲ್ಲೆಯಲ್ಲಿ ನಾವಿದ್ದೀವಿ. ಸೊ ಸ್ನೇಹಿತರೆ, ಈ ಒಂದು ಸ್ಥಳ ಹೆಸರು ಸಾಧನಕೇರಿ. ಸೊ ಸಾಧನಕೇರಿಯಲ್ಲಿ ಸುಪ್ರಸಿದ್ಧವಾದಂಥ ನಮ್ಮ ಕವಿಯ ಮನೆ ಇದೆ. ಸೊ ಇವರು ಪದ್ಮಶ್ರೀ ಪುರಸ್ಕೃತರು, ಜ್ಞಾನಪೀಠ ಪುರಸ್ಕೃತರು. ನಮ್ಮಲ್ಲೇನು ಕನ್ನಡ ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಇದಾರಲ್ಲ, ಅದರಲ್ಲೂ ಕೂಡ ಇವರು ಒಬ್ರು. ಸೊ ಇವತ್ತು ನಾವು ಯಾರ ಮನೆ ನಿಮ್ಮೆಲ್ಲರಿಗೂ ಪರಿಚಯ ಮಾಡ್ಕೊಡಕ್ಕೆ ಹೊರಟಿದ್ದೀನಿ ಅಂದರೆ, ಈ ಧಾರವಾಡದಲ್ಲಿ ಯಾರಿದ್ರೆ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಇಡೀ ನಮ್ಮ ಕರ್ನಾಟಕ ಜನಕ್ಕೆ ಇವ್ರ ಮನೆನ ತೋರಿಸೋ ಪ್ರಯತ್ನ ಮಾಡ್ತೀನಿ. ಸೊ ಬನ್ನಿ ಸ್ನೇಹಿತರೆ, ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡ್ತೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈಗ ನಾನು ಬಂದಿರೋಂಥ ಸ್ಥಳ ನೀವೇ ನೋಡ್ಬಿಡಿ. ಸೊ ಸ್ನೇಹಿತರೆ, ನಾನು ನಿಮಗೆ ಅವರ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಮನೆನ ತೋರಿಸಿ ಹೋಗ್ತೀನಿ. ಸೊ ಸುಮಾರು ಅವ್ರ ಜನನವಾಗಿದ್ದು ನಾನು ನಿಮ್ಗೆ ಹೇಳಿದೆ 31 ಜನವರಿ 1896. ಸೊ ಅವ್ರ ಮನೆ ನಿಮ್ಗೆ ತೋರಿಸಿ ಬನ್ನಿ. ಸೊ ನೋಡಿ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವ್ರ ಮನೆ ಇದೆ. ಸೊ ನೀವು ಧಾರವಾಡದಿಂದ ಬಂದ್ರಿ ಅಂತ ಹೇಳಿದ್ರೆ ಈ ಕಡೆಯಿಂದ ರಸ್ತೆ ಬರುತ್ತೆ. ಸೊ ಇದೇ ಡೈರೆಕ್ಟ್. ಆಮೇಲೆ ಈ ಕಡೆ ಸಾಧನಕೇರಿ ಹೋಗೋ ರಸ್ತೆ ಇದು. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಒಳಗಡೆ ಹೋಗ್ತಾ ಅವ್ರಿಗೆ ಪ್ರಶಸ್ತಿಗಳು ಯಾವ್ಯಾವ ಬಂದು ಇದನ್ನೆಲ್ಲ ಪಿನ್ ಟು ಪಿನ್ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಬನ್ನಿ ಹೋಗೋಣ. ಸೊ ಇದು ಅವ್ರ ಮನೆ ಇರುತ್ತೆ ಸ್ನೇಹಿತರೆ. ಸೊ ಈ ಒಂದು ವರಾಂಡ ಈ ರೀತಿಯಾಗಿರುತ್ತೆ. ಸೊ ಸ್ನೇಹಿತರೆ, ನೀವೇನ ಅಲ್ಲಿ ನೋಡ್ತಿದ್ದೀರಲ್ಲ, ಸೊ ಇದೇ ಒಂದು ಜಾಗದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು, ನಾವೇನು ಇವಾಗ ಪ್ರಸ್ತುತ ದ ರಾ ಬೇಂದ್ರೆ ಅಂತ ಕರಿತೀವಲ್ಲ, ಸೊ ಜ್ಞಾನಪೀಠ ಪುರಸ್ಕೃತರು. ಸೊ ಅವರು ಇದೇ ಒಂದು ಜಾಗದಲ್ಲಿ ಕುಳಿತು ಬಂದಂಥ ಅವರು ಯಾರ್ಯಾರು ಬರ್ತಾರಲ್ಲ ಅವ್ರಿಗೆ ಮಾತಾಡ್ಸೋಕ್ಕೆ, ಸೊ ಇದೇ ಜಾಗದಲ್ಲಿ ಅವ್ರಿಗೆ ಮಾತಾಡ್ತಿದ್ರು. ಸೊ ಅವರು ಕೂತ್ಕೊಂಡು ಆಮೇಲೆ ಓಡಾಡಿದಂಥ ಜಾಗ ಇದೆ. ಸೊ ನೀವು ನೋಡ್ಬೋದು. ಸೊ ಅಲ್ಲಿ ಅವ್ರ ಫೋಟೋ ಕೂಡ ಹಾಕಿದ್ದಾರೆ, ನೀವು ನೋಡ್ಬೋದು. ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಅವ್ರ ಫೋಟೋ ಕೂಡ ಹಾಕಿದ್ದಾರೆ. ಅವ್ರ ಲಾಸ್ಟ್ ಟೈಮಲ್ಲಿ ಅವ್ರು ಕಳೆದಂಥ ಜಾಗಗಳೆಲ್ಲ ಇವೆ. ಸೊ ಇದು ಅವ್ರ ಕಂಪ್ಲೀಟ್ ಮನೆಯಾಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು. ನಾನು ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಒಳಗಡೆ ಅವ್ರು ಬಳಸ್ತಕ್ಕಂಥ ಒಂದು ವಸ್ತುಗಳು ಯಾವ್ಯಾವ ಇರ್ಬೋದು, ಆಮೇಲೆ ಅವರು ಉಡುಗೆ ಮಾಡ್ತಿದ್ದಂಥ ವಸ್ತ್ರಗಳು, ಆಮೇಲೆ ಬರೆದಿಂಥ ಪೆನ್ನು, ಆಮೇಲೆ ಬಳಸಿದಂಥ ಛತ್ರಿ, ಕೋಲು, ಅವ್ರ ಕನ್ನಡಕ, ಇದೆಲ್ಲ ಪ್ರತಿಯೊಂದು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ. ಸೊ ಇದೇ ನೀವು ನೋಡ್ತಿರಲ್ಲ, ಒಂದು ಹಳ್ಳಿ ವಾತಾವರಣದಲ್ಲಿ ಇರ್ತಕ್ಕಂಥ ಮನೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಸುಂದರವಾಗಿದೆ ಈ ಮನೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಸ್ನೇಹಿತರೆ, ಇದು ಈಗ ನೀವು ಎಂಟ್ರೆನ್ಸ್ ನೋಡ್ತಿದ್ದೀರಾ. ಸೊ ಅಲ್ಲೊಂದು ಅವ್ರು ಬರೆದಿರ್ತಕ್ಕಂಥ ಒಂದು ತವರೂರಿನ ಬಗ್ಗೆ ಒಂದು ಕಾವ್ಯನ ಬರೆದಿದ್ದಾರೆ, ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಅವ್ರ ಮನೆ ಲೆಫ್ಟ್ ಸೈಡಲ್ಲಿ ಇದೆ, ನೀವು ಇಲ್ಲಿ ನೋಡ್ಬೋದು. ಸೊ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನೆಲ್ಲ ಬರೆದಿದ್ದಾರೆ. ಇಲ್ಲಿ ಯಾರು ಧಾರವಾಡ ಕಡೆ ಬಂದ್ರೆ ಅಂತ ಹೇಳಿದ್ರೆ ಇದನ್ನೆಲ್ಲ ನೋಡ್ಕೊಳ್ಳಿ. ಸೊ ಬನ್ನಿ, ನಾನು ನಿಮ್ಮ ನೆಕ್ಸ್ಟ್ ಮನೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ ನೋಡೋಣ. ಸ್ನೇಹಿತರೆ, ಇವರಿಗೆ ಅಂಬಿಕಾ ತನಯ ದತ್ತ ಅಂತೇಳಿ ಒಂದು ಅಂಕಿತನಾಮ ಕೂಡ ಇತ್ತು. ಸೊ ಬನ್ನಿ, ನಾನು ನಿಮಗೆ ಒಳಗಡೆ ತೋರಿಸ್ತೀನಿ ಎಂಟ್ರೆನ್ಸ್ ಇಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡ್ಬೋದು. ಇಷ್ಟೆಲ್ಲ ಪೂರ್ತಿ ಅವರು ಇದ್ದಂಥ ಟೈಮಲ್ಲಿ ಬಳಸ್ತಿದ್ದಂಥ ವಸ್ತುಗಳನ್ನೆಲ್ಲ ಇಲ್ಲಿ ಒಂದು ಚಿಕ್ಕ ಮ್ಯೂಸಿಯಂ ಥರ ಮಾಡಿದ್ದಾರೆ. ಸೊ ನೀವೆಲ್ಲ ನೋಡ್ಬೋದು. ಸೊ ಸ್ನೇಹಿತರೆ, ನೀವು ಇಲ್ಲೇನು ನೋಡ್ತಿರಲ್ಲ, ಇದೆಲ್ಲ ಬುಕ್ಸ್. ಅವರು ಬರೆದಿರ್ತಕ್ಕಂಥ ಎಲ್ಲ ಬುಕ್ಸ್ ಇಲ್ಲಿದೆ, ನೀವು ನೋಡ್ಬೋದು. ಸೊ ಆಮೇಲೆ ಇಲ್ಲಿ ನೋಡ್ಬೋದು ಅವರು ಉಡುಗೊರೆಯಾಗಿ ಕೊಟ್ಟಂಥ ಎಲ್ಲ ಪ್ರಶಸ್ತಿಗಳು, ಆಮೇಲೆ ಸನ್ಮಾನ ಪುರಸ್ಕೃತಗಳು ಎಲ್ಲ ಇಲ್ಲಿದೆ, ನೀವು ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಸ್ನೇಹಿತರೆ, ಈ ಕಡೆ ಬಂದ್ರಿ ಅಂತ ಹೇಳಿದ್ರೆ
ವಿವಿಧ ಸಂಘ ಸಂಸ್ಥೆಗಳು ಕೊಟ್ಟಂತ ಕಾಣಿಕೆಗಳು ಇವೆಲ್ಲ ಆಗಿರ್ತವೆ. ಸೊ ಅವರು ಇದ್ದಂಥ ಕಾಲದಲ್ಲಿ ಅವ್ರಿಗೆ ಬಂದಂಥ ಪ್ರಶಸ್ತಿ ಕೊಡುಗೆಗಳು ಇಷ್ಟ ಆಗಿರುತ್ತೆ. ಸೊ ಇವರ ಅಜ್ಜಿ ಗೋದುಬಾಯಿ, ತಾಯಿ ಅಂಬಿಕೆ ಇವರ ನೆನಪಲ್ಲಿ ಇಷ್ಟೆಲ್ಲ ಇಟ್ಟಿರ್ತಾರೆ. ಅಂದರೆ ಇಷ್ಟೆಲ್ಲ ಅವರು ನೆನಪಲ್ಲಿ ಇಟ್ಕೊಂಡಿರ್ತಾರೆ ಅವರು. ಸೊ ದ.ರಾ ಬೇಂದ್ರೆ ಉಪಯೋಗಿಸಿದ ವಸ್ತುಗಳು ಸ್ನೇಹಿತರೆ ಇವೆಲ್ಲ ಅವ್ರ ಕಾಲದಲ್ಲಿ. ಸೊ ಇದು ಅವರು ಇದು ಆಗಿರ್ಬೋದು, ಆಮೇಲೆ ಅನ್ಸೆಟ್ ಆಗಿರ್ಬೋದು, ಆಮೇಲೆ ಇಲ್ಲೇನು ನೀವು ಮೂಲೆಯಲ್ಲಿ ನೋಡ್ತಿರಲ್ಲ ಇದು ಟಾರ್ಚ್ ಸ್ನೇಹಿತರೆ. ಆಮೇಲೆ ಟಾರ್ಚು, ಆಮೇಲೆ ಈ ಕಡೆ ಪಕ್ಕದಲ್ಲಿ ಅವ್ರ ವಾಚ್ ಕೂಡ ಇದೆ, ನೀವು ಅಲ್ಲಿ ನೋಡ್ಬೋದು. ಅವ್ರ ಕೈಲಿ ಇದ್ದಂಥ ವಾಚ್ ಕೂಡ ಇದೆ. ಸೊ ಇದು ದುರ್ಬಿನ್ನ, ಆಮೇಲೆ ಅವ್ರು ಬಳಸ್ತಕ್ಕಂಥ ಪೂಜೆಗೆ ಬಳಸಿರ್ತಕ್ಕಂಥ ಬಟ್ಟಲು, ಆಮೇಲೆ ರುದ್ರಾಕ್ಷಿ ಮಣಿಗಳು. ಸೊ ಆಮೇಲೆ ಅವ್ರು ಯೂಸ್ ಮಾಡ್ತಿದ್ದಂಥ ಸ್ಪೆಕ್ಸು ಕೂಡ ಇದೆ ಸ್ನೇಹಿತರೆ, ನೀವು ನೋಡ್ಬೋದು. ಆಮೇಲೆ ಅವರು ಕವನಗಳನ್ನ ಅಲ್ಲಿ ಹೊರಗಡೆ ಕೂತ್ಕೊಂಡು ಬರೀಬೇಕಾದ್ರೆ ಯೂಸ್ ಮಾಡ್ತಿದ್ದ ಪೆನ್ನು, ಆಮೇಲೆ ಅದಕ್ಕೆ ಏನೇನು ಬೇಕಾಗಿದೆ ಅಂತ ಅದೆಲ್ಲ ವಸ್ತುಗಳಲ್ಲಿದೆ. ಸೊ ಇದು ಕರ್ನಾಟಕ ಸರ್ಕಾರದಿಂದ ಅಂಗವಿಕಲರ ಕಲ್ಯಾಣ ಇಲಾಖೆಯಿಂದ ಕೊಟ್ಟಂಥ ಪ್ರಶಸ್ತಿ ಅದು. ಸೊ ನೀವು ಇಲ್ಲೇನು ನೋಡ್ತಿರಲ್ಲ, ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ, ನೀವೇನು ಅಲ್ಲಿ ಟಿವಿಲಿ ಫಸ್ಟ್ ನೀವು ನೋಡ್ತಿರ್ತೀರ. ಸೊ ಟಿವಿಲಿ ಕಂಡಂಥದ್ದು ಇಲ್ಲಿ ನೀವು ನಿಜವಾಗಿ ನೋಡ್ಬೇಕಂದ್ರೆ ಇಲ್ಲಿ ಬರಬೇಕು. ಸೊ ಆವಾಗಿನ ಕಾಲದಲ್ಲಿ ದ.ರಾ ಬೇಂದ್ರೆ ಅವರಿಗೆ ಅಂದರೆ 1968ರಲ್ಲಿ ಕೊಟ್ಟಂಥ ಪದ್ಮಶ್ರೀ ಪ್ರಶಸ್ತಿ ಇದೇ ಆಗಿರುತ್ತೆ. ಸೊ ಈ ಕಡೆ ನೋಡಿದ್ರಿ ಅಂತ ಹೇಳಿದ್ರೆ ಸನ್ಮಾನ್ಯ ಸಭಾಸದ ಮುಂಬೈ ಮರಾಠಿ ಸಾಹಿತ್ಯ ಸಂಘದಿಂದ ಅವರಿಗೆ ಕೊಟ್ಟಂಥ ಇದೊಂದು ಪ್ರಶಸ್ತಿ. ಸೊ ಆಮೇಲೆ ಈ ಕಡೆ ಬಂದ್ರೆ ಅಂತ ಹೇಳಿದ್ರೆ ಕಂಚಿನ ಮೂರ್ತಿಗಳೆಲ್ಲ ಇದೆ. ಸೊ ಬೇಂದ್ರೆ ಅವರ ಕಾಲದಲ್ಲಿ ಇದ್ದಂಥ ನಾಣ್ಯಗಳು ಎಲ್ಲ ಇಲ್ಲಿ ನೋಡ್ಬೋದು ನೀವು. ಸೊ ಸ್ನೇಹಿತರೆ, ಅಲ್ಲಿ ಈ ಧಾರವಾಡ ಸೈಡಲ್ಲಿ ಬಂದ್ರಿ ಅಂತ ಹೇಳಿದ್ರೆ ಈ ಒಂದು ಪ್ಲೇಸಿಗೆ ವಿಸಿಟ್ ಕೊಡಿ. ಯಾಕಂತ ಹೇಳಿದ್ರೆ ಅವಾಗಿನ ಕಾಲದ ಕವಿಗಳು ಇಲ್ಲಿ ಏನೇನು ಬಳಸಿದ್ರು, ಆಮೇಲೆ ಅವರ ಜೀವನ ಶೈಲಿ ಹೇಗಿತ್ತು, ಇದನ್ನೆಲ್ಲ ಪ್ರಸ್ತುತವಾಗಿ ನಮಗೆ ಒಂದು ಚಿಕ್ಕ ಮ್ಯೂಸಿಯಂ ಅಂತ ಹೇಳಕ್ ಬರೋದಿಲ್ಲ, ಆದರೆ ಚಿಕ್ಕದಾಗಿ ನಮಗೆಲ್ಲ ಎಲ್ಲ ನಾಗರಿಕರಿಗೂ ಒಂದು ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಸೊ ನೀವು ಇಲ್ಲೇ ನೋಡ್ತಿರಲ್ಲ, ಇದು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಅವ್ರ ಕಡೆಯಿಂದ 3 ಸನ್ಮಾನಗಳಿದೆ. ಸೊ ಇದು 1ನೇದು, ಆಮೇಲೆ ಇದು 2ನೇದು, ಆಮೇಲೆ ಇದು 3ನೇ ಸನ್ಮಾನ. ಸೊ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ 1973ರಲ್ಲಿ ಅವ್ರಿಗೆ ಬಂತು, ಇದೆಲ್ಲ ನಿಮ್ಗೆ ಗೊತ್ತಿದೆ. ಸೊ ಇದೆ ನೋಡಿ ಸ್ನೇಹಿತರೆ, ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಇದೆ. ಸೊ ದ.ರಾ ಬೇಂದ್ರೆ ಅವರು ಇಲ್ಲೇ ಇದ್ದಾರೆ. ಸೊ ಅವರಿಗೆ 4 ತಂತಿ ಅನ್ನೋ ಕೃತಿಗೆ ಬಂತು. ಸೊ ಇಲ್ಲಿ ನೋಡ್ಬೋದು 3 ಭಾಷೆಯಲ್ಲಿ ಬರೆದಿದ್ದಾರೆ ಅವರು 4 ತಂತಿ. ಇದು 4 ತಂತಿ ಅನ್ನೋದು ನಮ್ಮ ಕನ್ನಡದಲ್ಲಿ, ಇದು 4 ತಾರ್ ಅನ್ನೋದು ಹಿಂದಿಯಲ್ಲಿ, ಇದು 4 ಸ್ಟ್ರಿಂಗ್ಸ್ ಅನ್ನೋದು ಇಂಗ್ಲೀಷಲ್ಲಿ ಕೂಡ ಅದನ್ನು ಅನುವಾದನೆ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವ ರೀತಿಯಾಗಿದೆ ಅಂತ ಹೇಳ್ಬೋದು, ಇಲ್ಲಿ ನೋಡ್ಬೋದು. ಸೊ ಎಲ್ಲ ಕವಿಗಳಿಗೂ ಕೊಟ್ಟಿದ್ದಾರೆ, ಅದರಲ್ಲಿ ದ.ರಾ ಬೇಂದ್ರೆ ಅವ್ರಿಗೂ ಇದೆ. ಸೊ ಇದೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1969ರಲ್ಲಿ ಬಂದಿದ್ದು, ಅರಳು ಮರಳು ಅನ್ನೋ ಕೃತಿಗೆ. ಸೊ ನೀವು ಇಲ್ಲಿ ನೋಡ್ಬೋದು ದ.ರಾ ಬೇಂದ್ರೆ ಯೂಸ್ ಮಾಡ್ತಿದ್ದ ಸಣ್ಣ ಪೆಟ್ಟಿಗೆಗಳು. ಸೊ ಇದು ಕಂಪ್ಲೀಟಾಗಿ ಅವ್ರ ಮನೆ ಆಗಿರುತ್ತೆ. ಮನೆ ಅಂದರೆ ಅಷ್ಟೇ ಹಂಚಿಂದಾಗಿರುತ್ತೆ, ಅಂತೊಂದು ಹೇಳ್ಕೊಳ್ಳೋಂಥ ದೊಡ್ಡದಾಗಿ ಏನಿರೋದಿಲ್ಲ. ಸೊ ಮೈಸೂರು ಪೇಟ ಸನ್ಮಾನ ವಾಟಾಳ್ ನಾಗರಾಜ್ ಇವರಿಂದ ಸನ್ಮಾನ ಮಾಡಿರ್ತಾರೆ. ಸೊ ನೀವು ಇಲ್ಲಿ ನೋಡ್ಬೋದು ದ.ರಾ ಬೇಂದ್ರೆ ಅವರು ಯೂಸ್ ಮಾಡ್ತಿದ್ದ ವಸ್ತ್ರಗಳಿವು. ಸೊ ದ.ರಾ ಬೇಂದ್ರೆ ಅವರ ಉಡುಪು ನೀವೇನು ಸುಮಾರು ಫೋಟೋದಲ್ಲಿ ನೋಡಿರ್ತಾರಲ್ಲ, ಮೇಲ್ಗಡೆ ಬ್ಲ್ಯಾಕ್ ಕಲರ್ ಕೋಟು, ಆಮೇಲೆ ಕೆಳಗಡೆ ಧೋತ್ರ ಅಂದರೆ ಪಂಚೆ ಅಂತ ನೀವೇನು ಹೇಳ್ತಿರಲ್ಲ. ಸೊ ಇದೆ ಸ್ನೇಹಿತರೆ, ನೀವು ಕಂಪ್ಲೀಟಾಗಿ ಅವ್ರದ್ದೇನು ನೀವು ನೋಡ್ತಿರಲ್ಲ ಉಡುಪು ಇದೆ, ಹಾಕೋತಿದೆ ಉಡುಪು. ಒಂದು ಕೈಲಿ ಛತ್ರಿ, ಒಂದು ಕೈಲಿ ಕೋಲು. ಸೊ ನೀವು ಇಲ್ಲಿ ನೋಡ್ಬೋದು ಅವ್ರು ಯೂಸ್ ಮಾಡ್ತಿರ್ತಕ್ಕಂಥ ಛತ್ರಿ ಇದೆ. ಸೊ ಆಮೇಲೆ ಇದೇನು ನೀವು ಕೋಲ್ ನೋಡ್ತಿದ್ದೀರಲ್ಲ, ಇದೇ ಕೋಲನ್ನ ಬಳಸ್ಕೊಂಡು ಅವರು ಎಲ್ಲೇ ಹೋದರೂ ಕೂಡ ಬಳಸ್ತಿದ್ರು. ಸೊ ನೀವು ನೋಡ್ಬೋದು ಗೌರವ ಡಾಕ್ಟರೇಟ್ ಪದವಿ 1966ರಲ್ಲಿ ಕೊಟ್ಟವ್ರಿಗೆ ಮೈಸೂರು ವಿಶ್ವವಿದ್ಯಾಲಯದಿಂದ. ಸೊ ಹೈದರಾಬಾದ್ ಹಿಂದಿ ಪ್ರಚಾರ ಸಭಾ ಬಂದು ಸಾಹಿತ್ಯ ಆಚಾರ್ಯ ಪ್ರಶಸ್ತಿ ಬಂದು 1966ರಲ್ಲಿ ಕೊಟ್ಟು. ಸೊ ಇವೆಲ್ಲ ಬೇಂದ್ರೆ ಅವರು ಬಳಸ್ತಕ್ಕಂಥ ಉಡುಪುಗಳಿವೆಲ್ಲ. ಸೊ ಬೇಂದ್ರೆ ಅವರ ಕಾಲದಲ್ಲಿ ತೆಗೆದಿರ್ತಕ್ಕಂಥ ಫೋಟೋ ನೀವು ನೋಡ್ಬೋದು, ಅವಾಗ ಬೇಂದ್ರೆ ಅವರು ಯಾವ ರೀತಿಯಾಗಿದ್ರು ಅಂತ ಹೇಳ್ಬಿಟ್ಟು. ಸೊ ಬೇಂದ್ರೆ ಅವರು ಯೂಸ್ ಮಾಡ್ತಿರ್ತಕ್ಕಂಥ ಫ್ಯಾನ್ ಸ್ನೇಹಿತರೆ ಇದು, ಅವಾಗಿನ ಕಾಲದಲ್ಲಿ ನೋಡ್ಬೋದು ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು, ರ್ಯಾಲಿ ಫ್ಯಾನ್ ಕಂಪ್ನಿ. ಸೊ ಬೇಂದ್ರೆ ಅವರು ಯೂಸ್ ಮಾಡ್ತಿರ್ತಕ್ಕಂಥ ಕುರ್ಚಿ ಅಂದರೆ ಚೇರ್ ಇದೆ. ಸೊ ಮರದ್ದು ಯಾವ ರೀತಿಯಾಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಸೊ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಇದು ಒಂದಿದೆ ಅಂತ ಹೇಳ್ಬಿಟ್ಟು. ಸೊ ಸ್ನೇಹಿತರೆ, ಇಷ್ಟು ತನಕ ನೋಡಿದ್ರಲ್ಲ, ಇದು ದ.ರಾ ಬೇಂದ್ರೆ ಅವರ ಮನೆ. ಹಾಗೆ ಅವರ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಕೆಲವು ವಸ್ತುಗಳನ್ನೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸೊ ಅದೊಂದು ಒಳ್ಳೆ ವಿಚಾರ. ಸೊ ಇಲ್ಲಿ ಬಂದರೆ
ವಿಡಿಯೋ ಎಲ್ಲ ಮಾಡ್ಬೋದು, ಪರವಾಗಿಲ್ಲ, ಆ ಥರ ಏನಿಲ್ಲ. ಅವ್ರೇನು ಅಡ್ಡಿಪಡಿಸಲ್ಲ. ಸೊ ಕೆಲವೊಂದು ಕಡೆ ನೀವು ಹೋದರೆ ಯಾಕೆ ಮಾಡ್ತೀರಾ ಏನು ಅಂತಾರೆ, ಆ ಥರ ಎಲ್ಲ ಮಾಡ್ತಾರೆ. ಸೊ ಇವ್ರೇನು ಆ ಥರ ಇಲ್ಲ, ಸೊ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಸೊ ಸ್ನೇಹಿತರೆ, ನೀವು ಇದರಲ್ಲಿ ನೋಡ್ಬೋದು, ಇದೊಂದು ಸುತ್ತಮುತ್ತ ವರಂಡ. ಇದೇ ಒಂದು ಜಾಗದಲ್ಲಿ ನಮ್ಮ ದ ರಾ ಬೇಂದ್ರೆ ಅವರು ಕನ್ನಡದಲ್ಲಿ ಕೃತಿಗಳನ್ನ, ಕಾವ್ಯಗಳನ್ನ, ಕವನಗಳನ್ನ ಬರಿತಿದ್ರು. ಸೊ ಸ್ನೇಹಿತರೆ, ಯಾರೋ ಒಂದ್ಸತಿ ನಮ್ಮ ಬೇಂದ್ರೆ ಅವರು ಕೇಳಿದ್ರಂತೆ, ನೀವು ಕಾವ್ಯಗಳನ್ನ, ಪದ್ಯಗಳನ್ನ ಕನ್ನಡದಲ್ಲಿ ಯಾಕೆ ಬರೀತೀರಿ ಅಂತ ಹೇಳ್ಬಿಟ್ಟು. ಸೊ ಅವಾಗ ನಮ್ಮ ದ ರಾ ಬೇಂದ್ರೆ ಅವರು ಸುಂದರವಾಗಿ ಅದಕ್ಕೆ ಪ್ರತ್ಯುತ್ತರನ ಕೊಟ್ಟರು. ಸೊ ಏನಂತ ಹೇಳಿದ್ರೆ, ಪದ್ಯಗಳನ್ನ, ಕವನಗಳನ್ನ ಬರೆಯೋಕ್ಕೆ ಕನ್ನಡನೇ ಸರಿ ಅಂತ ಈ ಒಂದು ಪ್ರತ್ಯುತ್ತರನ ಆ ಒಂದು ವ್ಯಕ್ತಿಗೆ ಕೊಟ್ರಂತೆ. ಸೊ ಇದರಲ್ಲೇ ತಿಳ್ಕೊಳ್ಳಿ ಅವ್ರಿಗೆ ಕನ್ನಡ ಮೇಲಿರೋ ಅಭಿಮಾನ ದ ರಾ ಬೇಂದ್ರೆ ಅವ್ರಿಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ದ ರಾ ಬೇಂದ್ರೆ ಅವರ ಒಂದು ಸಂಪೂರ್ಣವಾಗಿ ಅವ್ರು ಬಳಸ್ತಿರ್ತಕ್ಕಂಥ ವಸ್ತು, ಆಮೇಲೆ ಅವ್ರು ಬಂದಂಥ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಇದನ್ನೆಲ್ಲ ನಾನು ಬರೀ ಟಿವಿಲಿ ಮಾಧ್ಯಮದಲ್ಲಿ ಮಾತ್ರ ನೋಡ್ತಿದ್ವಿ, ಹತ್ತಿರದಿಂದ ನೋಡಿರಲಿಲ್ಲ. ಸೊ ಅದನ್ನೆಲ್ಲ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡಿದ್ದೀನಿ ಇಡೀ ಕರ್ನಾಟಕ ಜನತೆಗೆ. ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಸೊ ಸ್ನೇಹಿತರೆ, ಈ ಧಾರವಾಡನ ಮಲೆನಾಡಿನ ಹೆಬ್ಬಾಗಿಲು ಅಂತಲೂ ಕೂಡ ಕರೀತಾರೆ. ಸೊ ಇಲ್ಲಿ ಬಂದೆ ಅಂತ ಹೇಳಿದ್ರೆ ಇಲ್ಲಿ ಸಿಗೋ ವೈಬ್ಸ್, ಇಲ್ಲಿ ಸಿಗೋ ವಾತಾವರಣನ ತುಂಬ ಎಂಜಾಯ್ ಮಾಡ್ಬೋದು. ಸೊ ಇಲ್ಲಿ ಸಿಗೋವಂಥದ್ದು ತುಂಬ ಬೇರೆನೆ. ಕರ್ನಾಟಕದ ಯಾವುದೇ ಭಾಗದಲ್ಲಿ ಹೋದ್ರೂ ಈ ಒಂದು ಕವಿಗಳು ಜನನ ಪಡೆದಿರ್ತಕ್ಕಂಥ ಈ ಒಂದು ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಸೊ ಅದೊಂದು ವಾತಾವರಣದ ಒಂದು ಪವರ್ ಏನೋ ಗೊತ್ತಿಲ್ಲ. ಸೊ ಈ ಒಂದು ಜಾಗದಲ್ಲಿ ಕೂತ್ಕೊಂಡು ದ ರಾ ಬೇಂದ್ರೆ ಅವರು ಎಷ್ಟೋ ಕವನಗಳನ್ನ, ಎಷ್ಟೋ ಸಾವಿರಾರು ಕವನಗಳನ್ನ ಬರೆದು ಅದಕ್ಕೆ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದಾರೆ. ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ತೊಗೊಂಡ್ಬರ್ತೀನಿ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.